ವಂದಿಸೋ ಜಗಜ್ಯೋತಿ ಬಸವೇಶ್ವರರನ್ನ. ಆತ್ಮೀಯ ಶರಣ ಬಂಧುಗಳೇ, ಇಂತಪ್ಪ ಭರತನಾಡಿನ ಇತಿಹಾಸದೊಳಗೆ ಕೋಲಾರದ ಚಿನ್ನದ ಗಣಿಯಂತಹ ಮನಸ್ಸುಳ್ಳಂತಹ ಆತ್ಮೀಯರೆಲ್ಲರೂ ಸೇರಿಕೊಂಡು ಬಸವನಾಮವನ್ನು ಜಪಿಸುತ್ತಿದ್ದಾರೆ. ಈ ಬಸವ ಎಂಬ ಮೂರಕ್ಷರದ ಮಹಿಮೆಯನ್ನ ನಿಂತು ಬಣ್ಣಿಸಲಯ್ಯ, ನಿಂತು ಹಾಡಲಯ್ಯ, ನಿಂತು ಪೊಗಡಲಯ್ಯ. ಆ ಎಂಬಲ್ಲಿ ಭವಸಾಗರವೇ ಹರಿದಿತ್ತು, ತಾ ಎಂಬಲ್ಲಿ ಸರ್ವಜ್ಞಾನಿಯಾದ. ಆ ಎಂದು ವಚಿಸಿದೊಡೆ ವಚನ ಚೈತನ್ಯ ಸ್ವರೂಪಕನಾದಂತಹ ಯಾವಯ ಜಗಜ್ಯೋತಿ ಬಸವೇಶ ವಚನಾಮೃತಗಳನ್ನು ನುಡಿಯುತ್ತಿದ್ದೇನೆ. ಹರಿಗತ್ತು ಪ್ರಳಯ, ಅಮ್ಮನಿಗೆ ಅನಂತ ಪ್ರಳಯ, ನಮ್ಮ ಪರಶಿವನಿಗೆ ಪ್ರಳಯವೆಂದರೇನಪ್ಪ ರುದ್ರ. ಏ ಪಾತ್ರಿ ರಜತಾತ್ರಿ ಮೊನ್ನೆ ಸುತ್ತಿ ಬಂದಂತಹ ಅಮ್ಮಯ್ಯ ಕಟುಗ್ರದ ಕಲವೀರ ಭದ್ರ ಅಂಗೈಗೆ ಮುಡಿಕಂಕಣ ಧರಿಸಿ, ಕಿವಿಯಲ್ಲಿ ಚಿನಕುರುಳು ಮತ್ತು ಪಾದದಲ್ಲಿ ಗಂಟೆಯ ಸರಪಳಿಗಳನ್ನು ಧರಿಸಿಕೊಂಡು ಗುರುವೀರ ಭದ್ರ ಬಲ್ಲರೆ 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 ಬಲ್ಲೆ ಬಲ್ಲರೆ ಬಲ್ಲೆ ಬಲ್ಲರೆ ರುದ್ರ. ಎಂದು ಹರ್ಷಿಸಿ ಅರೇ ರುದ್ರ ಮಹಾರುದ್ರ ಶಿವರುದ್ರ ಮಹಾರುದ್ರ ರುದ್ರ 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 ವೀರ ಭದ್ರ. ಎನ್ನುವ ಕೂಗಿಗೆ ಚಾಲು ಕಡುಗಲಿಯ ಗುರುವೀರ ಭದ್ರ. ನಮಗೆ ರುದ್ರ ಕರುಣಾ ಸಮುದ್ರ, ನೀಲ ವಿನೋದ ಗಾಂಕಿತ ನಪ್ಪವಾಡ ಕೈಗೆ ಉಂಟು ಇಲ್ಲ ಎನ್ನುವ ಸರ್ವಾಂಗ ಶರಣರುಂಡ ಎಂತೆಂಬುದಾಗಿ ವೀರಭದ್ರ ನಟಿಸಿ ಬರುತ್ತಿರುವ